ಇನ್ನು ವರಿಷ್ಠರ ಎಂಟ್ರಿಗೂ ಮುನ್ನವೇ ಕಾಂಗ್ರೆಸ್ ಪಡೆಯಲ್ಲಿ ಒಳಬೇಗುದಿ ಹೆಚ್ಚಾಗಿದೆ. ಸರ್ಕಾರಕ್ಕೆ ಸ್ವಪಕ್ಷದವರೇ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಸಚಿವರ ಕಾರ್ಯವೈಖರಿಗೆ ಸಿಎಂ ಮುಂದೆಯೇ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಜೆಟ್ನಲ್ಲಿ ರಾಮನಗರ ಜಿಲ್ಲೆಗೆ ನಾನು ಕೇಳಿದ್ದೇನು ಕೊಟ್ಟಿಲ್ಲ ಅಂತ ಇಕ್ಬಾಲ್ ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಕಾರ್ಯಕರ್ತರಿಗೆ ನಿಗಮ ಸ್ಥಾನಮಾನ ಸಿಕ್ಕಿಲ್ಲ. ಕಾಂಗ್ರೆಸ್ ಸಿದ್ಧಾಂತ ನಂಬಿ ಬಂದಂಥ ವಲಸಿಗರಿಗೂ ಸಹ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ದಿನದಿಂದ ದಿನಕ್ಕೆ ಗೊಂದಲಗಳ ಗೂಡಾಗ್ತಾ ಇದೆ. ಕಾಂಗ್ರೆಸ್ ಪಾಳೆಯ ಇಷ್ಟು ಅಸಮಾಧಾನ ಇದ್ರೂ ಸಹ ತಲೆ ಹಾಕ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟ ತರುತ್ತಾ ಹಾಗಾದರೆ ರಾಜ್ಯ ಬೆಳವಣಿಗೆ ಅನ್ನುವಂಥದ್ದು. ಸೊ ಶಾಸಕರು ಒಬ್ಬರೊಬ್ಬರೇ ಈಗ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಈಗ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರು ನಾನು ಕೇಳಿದ್ದೇನೂ ಕೊಟ್ಟಿಲ್ಲ ರಾಮನಗರ ಜಿಲ್ಲೆಗೆ. ಬಜೆಟ್ನಲ್ಲಿ ನಾನು ಸಾಕಷ್ಟು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೆ, ಆದರೆ ಈ ಬಾರಿಯ ಬಜೆಟ್ನಲ್ಲಿ ಏನೂ ಸಿಕ್ಕಿಲ್ಲ ರಾಮನಗರ ಜಿಲ್ಲೆಗೆ ಅಂತ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತ ನಂಬಿ ಬಂದಂಥ ವಲಸಿಗರಿಗೂ ನ್ಯಾಯ ಸಿಗ್ತಾ ಇಲ್ಲ. ಮೂಲ ಕಾಂಗ್ರೆಸ್ಸಿಗರಿಗೂ ಪಕ್ಷದಲ್ಲಿ ಬೆಳವಣಿಗೆ ಇಲ್ಲ. ಸೊ ಹೀಗಾಗಿ ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ.